ಹಾಯ್ ಫ್ರೆಂಡ್ಸ್, ದಾಬಾ ಸ್ಟೈಲಿ ಪನ್ನೀರ್ ಕರಿ. ಬೇಕಾಗುವ ಸಾಮಗ್ರಿಗಳು: ನೋಡಿ, 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ಬಳಿಕೆ ಅರ್ಧ ಟೇಬಲ್ ಸ್ಪೂನ್ ಹಳದಿ ಆದ ಬಳಿಕೆ ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಹಳದಿ ಚೆನ್ನಾಗಿ ಮಿಕ್ಸ್ ಆದ ಬಳಿಕೆ ಅರ್ಧ ಟೇಬಲ್ ಸ್ಪೂನು ಉಪ್ಪು. ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ಉಪ್ಪು ಹಾಕಿದ ಬಳಿಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಆದ ಬಳಿಕೆ ಈಗ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಅದರಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಹೈ ಲೆವೆಲಲ್ಲಿ ಇಡಲ್ಲ, ಅದೇ ಸಣ್ಣ ಉರಿಯಲ್ಲಿಟ್ಟು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಜಾಸ್ತಿ ಫ್ರೈ ಆದರೆ ಸರಿಯಾಗಲ್ಲ, ಅದಕ್ಕೆ 2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಅಷ್ಟೇ. ಈಗ ನೋಡಿ, ಪನ್ನೀರೆಲ್ಲ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಫ್ರೈ ಆಗಿದ್ದು. ನೋಡಿ, ಎಲ್ಲ ಪನ್ನೀರ್ ತೆಗೆದಾದ ಬಳಿಕೆ ಈಗ ನೋಡಿ, ಇದರಲ್ಲಿ ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆ. ಇದನ್ನು ಒಂದು ಜಾರಲ್ಲಿ ತೆಗಿತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ. ಇದರಲ್ಲಿ ಎಲ್ಲ ಮಸಾಲೆ ಹಾಕಿದ್ದೀನಿ: ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಲವಂಗ, ಪಲಾವ್ ಎಲೆ ಎಲ್ಲ ಮೆತ್ತಗಾಗಿ ಫ್ರೈ ಮಾಡಿ. ಈಗ ನೋಡಿ, ಇದರಲ್ಲಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಅದನ್ನೆಲ್ಲ ತೆಗೆದು ಮಿಕ್ಸಲ್ಲಿ ಪೇಸ್ಟ್ ಮಾಡ್ಕೋಬೇಕು, ಮಿಕ್ಸಿ ಜಾರಲ್ಲಿ. ಈಗ ನೋಡಿ, ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಎಲ್ಲ. ಇನ್ನು ಇದರಲ್ಲಿ ಮಸಾಲೆ ಹಾಕ್ತೀನಿ. ಇದರಲ್ಲಿ ಖಾರ, ಹಳದಿ, ನಮಗೆ ಮಸಾಲೆ ಏನು ಮಸಾಲೆ ಇದೆಯಲ್ಲ ಇದರಲ್ಲಿ ಹಾಕಿ ರುಬ್ಕೋಬೇಕು. ಮೇಲ್ಗಡೆ ಹಾಕಿದರೆ ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ, ಖಾರ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಹಳದಿ, ನೋಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಂದು ಸಲ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು. ಇನ್ನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ, ಎಲ್ಲ ಮಸಾಲೆ ಎಲ್ಲ ಇದರಲ್ಲಿ ಈರುಳ್ಳಿ ಟೊಮೆಟೊ ಹುರಿದು ಪೇಸ್ಟ್ ಆಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಕಲರು. ಈಗ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಅದೇ ಕಡಾಯಿಗೆ. ಆಗಲೇ ಫ್ರೈ ಮಾಡಿತ್ತಲ್ಲ ಅದೇ ಕಡಾಯಿಗೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕಬೇಕು. ಮಸಾಲೆ ಆಲ್ರೆಡಿ ಅದರಲ್ಲಿ ಹಾಕಿ ರುಬ್ಬಿದೆಯಲ್ಲ, ಅದಕ್ಕೆ ಮೇಲ್ಗಡೆ ಏನು ಹಾಕೋದಿಲ್ಲ. ಈಗ ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ, 2 ದೊಡ್ಡ ಈರುಳ್ಳಿ ಫ್ರೈ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ. ಇದು ಚಿಕ್ಕದಂಥ ಈರುಳ್ಳಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಹಸಿ ವಾಸನೆ ಇರಲ್ಲ. ಇಲ್ಲಾಂದರೆ ಹಾಗೆ ಮಸಾಲೆ ಹಾಕಿಬಿಟ್ರೆ ಹಸಿ ವಾಸನೆ ಹಾಗೆ ಉಳಿಯುತ್ತೆ, ಟೇಸ್ಟಿ ಆಗಲ್ಲ. ಅದಕ್ಕೆ ಈಗ ನೋಡಿ, ಒಂದು ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ. 1 ನಿಮಿಷ ಅಂದರೆ ಎಲ್ಲ ಫ್ರೈ ಆಗಿರುತ್ತೆ. ಈಗ ನೋಡಿ, ಫ್ರೈ ಆಗಿದೆ ಆಲ್ರೆಡಿ. ಈಗ ಇದಕ್ಕೆ ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಎಲ್ಲ ಮಸಾಲೆ ಅದರಲ್ಲಿ ಹಾಕಿ
ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ, ಜಾಸ್ತಿ ಏನು ಬೇಡ, ಅಷ್ಟೇ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಹುರಿಯುತ್ತೆ ಎಣ್ಣೆಯಲ್ಲಿ. ಇನ್ನು ನೋಡಿದ್ರೆ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ಅದೇ ಮಿಕ್ಸಿ ಜಾರಲ್ಲಿ 1 ಲೋಟ ನೀರು ಹಾಕಿ ಆ ಮಿಕ್ಸಿ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ನೀರು ಹಾಕಿದ್ದೀನಿ. ಅದು ಮಸಾಲೆ ಹತ್ತಿದಿರ್ತದಲ್ಲ, ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬೋದು. ತರಿ ಗಟ್ಟಿ ಇದೆಯಲ್ಲ, ನಮ್ಗೆ ತರಿ ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿ ಬರೋಲ್ಲ, ಜಾಸ್ತಿ ತೆಳುವಾದರೆ ಸರಿ ಬರೋಲ್ಲ. ಒಂದು ಮೀಡಿಯಮ್ ಇದ್ದರೆ ನಡೆಯುತ್ತೆ. ನಮ್ಗೆ ಎಷ್ಟು ನೀರು ಬೇಕೋ ಹೀಗೆ ಹಾಕಿ ಕುದಿಸ್ಬೋದು, ಇನ್ನೂ ಗಟ್ಟಿಯಾಗುತ್ತೆ ಅದು. ಈಗ ನೋಡಿ ಮತ್ತು ಸ್ವಲ್ಪ ನೀರು ಹಾಕ್ತೀನಿ. ಮತ್ತೊಂದು ಬಟ್ಲದಷ್ಟು ನೀರು ಹಾಕ್ತೀನಿ. ತರಿ ಇನ್ನೂ ಗಟ್ಟಿ ಇದೆಯಲ್ಲ ಅದಕ್ಕೆ. ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ ಇನ್ನೂ ಗಟ್ಟಿ ಇದೆ ತರಿ. ಇನ್ನೂ ಸ್ವಲ್ಪ ಹಾಕ್ತೀನಿ ನೀರು. ಆಮೇಲೆ ನೋಡಿ ಕುದೀತಾ ಇದೆ. ಒಂದು 5 ನಿಮಿಷ ಮೇಲ್ಗಡೆ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಆಗುತ್ತೆ. ಇದೆಷ್ಟು ಸಣ್ಣ ಉರಿಯಲ್ಲಿ ಎಷ್ಟು ಬೇಯಿಸ್ತೀವಲ್ಲ ಅಷ್ಟು. ಈಗ ನೋಡಿ ಪನ್ನೀರ್ ಹಾಕ್ತಾಯಿದ್ದೀನಿ. ನೋಡಿ ಪನ್ನೀರ್ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪನ್ನೀರು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಅದರಲ್ಲಿ ಖಾರ ಇದೆಯಲ್ಲ, ಅದನ್ನ ಫ್ರೈ ಮಾಡಿ ಇಟ್ಟಿದ್ದಲ್ಲ, ಅದಕ್ಕೆ ಖಾರ ಎಣ್ಣೆ ಎಲ್ಲ ಹತ್ತಿದೆ. ಅದಕ್ಕೆ ಇನ್ನೂ ತರಿ ಗಟ್ಟಿದೆ, ನೋಡ್ತಾ ಇದ್ದೀರಲ್ಲ. ನೋಡಿ ಇನ್ನೂ ಗಟ್ಟಿದೆ, ಇನ್ನೂ ಕುದಿಬೇಕಲ್ಲ, ಇನ್ನೂ ಗಟ್ಟಿ ಆಗುತ್ತೆ ತರಿ. ಈಗ ನೋಡಿ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಪ್ಲೇಟಲ್ಲಿ ಹಾಕಿ. ನೋಡಿ ಸ್ವಲ್ಪ ಸೈಡೆಲ್ಲ ಖಾರ ಹತ್ತಿದೆ, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತೆ ನೀರು.